ಶುಭ ವಂದನೆಗಳು ಪ್ರಿಯರೇ. ಕ್ರಿಸ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಸೊ ಇಂದು ನಾನೊಂದು ಆಲೋಚನೆಯೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ. ನಾನು ಫೇಸ್ಬುಕ್ಕಲ್ಲಿ ಲೈವಿಗೆ ಬರೋದು ತುಂಬ ಕಡಿಮೆ ಆಗಿದೆ. ನಿಜವಾಗಿ ಹೇಳಬೇಕಂದ್ರೆ ಅಷ್ಟು ಆಸಕ್ತಿ ಇಲ್ಲ ಇತ್ತು. ನಾನು ಬೇರೆ ವಿಷಯಗಳಲ್ಲಿ ಸುವಾರ್ತೆಯನ್ನು ವೈಯಕ್ತಿಕವಾಗಿ ಸಾರುವುದರಲ್ಲಿ ಸ್ವಲ್ಪ ಹೆಚ್ಚು ಬ್ಯುಸಿಯಾದ ಕಾರಣದಿಂದಾಗಿ ಈ ಫೇಸ್ಬುಕ್ ಲೈವ್ಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇಲ್ಲ. ಮತ್ತು ಆಸಕ್ತಿ ಸ್ವಲ್ಪ ಕಡಿಮೆ ಆಗಿತ್ತು. ಏನಿಲ್ಲ, ಸುವಾರ್ತೆ ಅಂತೂ ಸಾರಲೇಬೇಕು ಹೇಗಾದರೂ. ಸೊ ಒಂದು ವೇಳೆ ನಿಮಗೆ ನನ್ನ ಸಂದೇಶಗಳನ್ನು ಕೇಳಬೇಕು ಎಂಬುದಾಗಿ ನೀವು ಆಸಕ್ತಿ ವಹಿಸೋದಾದರೆ ನೀವು ನನ್ನನ್ನು ಸಂಧಿಸ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಂಗಳೂರಿನವರಾಗಿರೋದಾದರೆ ಪ್ರತಿ ಭಾನುವಾರ ಬೆಳಿಗ್ಗೆ ಎವ್ರಿ ಸಂಡೇ ಮಾರ್ನಿಂಗ್ 10:30ಗೆ 10:30 KTC ನಮ್ಮ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ KTCಯ ಚಾಪಲ್ನಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ನಾವು ಕೂಡಿ ಬರ್ತೇವೆ. ಅಲ್ಲಿ ಅನೇಕ ಹಾಡುಗಳನ್ನು ನಾವು ಹಾಡ್ತೇವೆ, ದೇವರನ್ನು ಆರಾಧಿಸ್ತೇವೆ. ಮಾತ್ರವಲ್ಲದೆ ದೇವರ ವಾಕ್ಯವನ್ನು ನಾವಲ್ಲಿ ಮಾತಾಡ್ತೇವೆ. ಕೆಲವು ಸಲ ಗೆಸ್ಟ್ ಸ್ಪೀಕರ್ಗಳು ಕೂಡ ನಮಗೆ ಇರ್ತಾರೆ. ಏನಿದೆ, ಸೊ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗ್ತಿರುವಂಥ ಮಾತು ನೋಡಿ ಪ್ರಿಯರೇ, ನನಗೆ ನಿಮ್ಮಲ್ಲಿ ಅನೇಕ ಸಲ ನನ್ನ ಮಾತುಗಳು ಸ್ವಲ್ಪ ತೀಕ್ಷ್ಣವಾಗಿರ್ತದೆ ಅಥವಾ ಕೆಲವು ಸಲ ನಿಮಗೆ ಕೆಲವರಿಗೆ ಬೇಸರವನ್ನು ತರ್ತದೆ. ಆದರೆ ಏನು ಮಾಡುವುದಕ್ಕೆ ನಮಗೆ ಬೇರೆ ಅವಕಾಶವಿಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಯಾವ ಪ್ರವಾದಿಯೂ ಜನರನ್ನು ಸಂತೋಷಪಡಿಸುವುದಾಗಿ ನಾವು ಕಾಣುವುದಿಲ್ಲ. ಯಾಕಂದರೆ ದೇವರ ವಾಕ್ಯಗಳನ್ನು ಕೇಳುವಾಗ ಜನರಿಗೆ ಸ್ವಲ್ಪ ಇರುಸು ಮುರುಸು ಆಗ್ತದೆ. ಅದು ಏನು ಎಂಬುದಾಗಿ ನಾವೀಗ ಮಾತಾಡಲಿಕ್ಕೆ ಹೋಗ್ತೇವೆ. ಇವತ್ತಿನ ನನ್ನ ಸಂದೇಶದ ತಲೆಬರಹ ಹೀಗಿದೆ: ನಿಮ್ಮ ಹೊದಿಕೆಯನ್ನು ಬಿಸಾಕಿ. ಥ್ರೋಯಿಂಗ್ ಆಫ್ ಯೋರ್ ಕೋಟ್. ನಿಮ್ಮ ಹೊದಿಕೆಯನ್ನು ಬಿಸಾಕಿ ಎನ್ನುವಂಥ ಒಂದು ಆಲೋಚನೆ. ಇದು ಬಹಳ ಒಂದು ನಡೆದ ಘಟನೆ ದೇವರ ವಾಕ್ಯದಲ್ಲಿ ಬರೆದಿದೆ. ಯೇಸು ಸ್ವಾಮಿ ಎರಿಕೋವಿಗೆ ಬಂದು ಎರಿಕೋವನ್ನು ಬಿಟ್ಟು ಮುಂದೆ ಸಾಗುತ್ತಾ ಇರುವಾಗ ಆತನ ಶಿಷ್ಯರು ಬಹಳ ಮಂದಿ ಆತನೊಂದಿಗೆ ನಡೆಯುತ್ತಾ ಹೋಗುತ್ತಿದ್ದರು. ಇದು ರೆಕಾರ್ಡ್ ಆಗಿರುವುದು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 46ನೇ ವಚನದಿಂದ 10ನೇ ಅಧ್ಯಾಯ, ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್ ಚಾಪ್ಟರ್ 10 ವರ್ಸ್ 46 ಆನ್ವರ್ಡ್ಸ್. ಓಕೆ, ಸೊ ಇಲ್ಲಿ ಇದೊಂದು ಘಟನೆ ನಡೀತದೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಿದ್ದ, ಎರಿಕೋವನ್ನು ಬಿಟ್ಟು ಈಗ ಹೋಗ್ತಾ ಇದ್ದಾನೆ, ಮುಂದಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಿರುವಾಗ ಅಲ್ಲಿ ಅನೇಕ ಜನರು ಆತನೊಟ್ಟಿಗೆ ಹೋಗ್ತಾ ಇದ್ದಾರೆ. ಈಗ ಸಮಯದಲ್ಲಿ ಬಾರ್ತಿಮಾಯ ಎನ್ನುವಂತ ಒಬ್ಬ ಕುರುಡ ಭಿಕ್ಷುಕಾರನಲ್ಲಿದ್ದಾನೆ, ಹುಟ್ಟು ಕುರುಡನು. ಅವನು ಹೋಗ್ತಿರುವಾಗ ಅವನು ಕೇಳ್ತಾನೆ, ಎಂತ ಯಾರು ಇದು, ಏನು ವಿಷಯ ಅಂತ ಕೇಳುವಾಗ ಅಲ್ಲಿ ಹೇಳ್ತಾರೆ, ಅವನು ನಜರೇತಿನ ಯೇಸು ಹೋಗ್ತಾ ಇದ್ದಾನೆ. ಅವನಿಗೆ ಈಗಾಗಲೇ ಇನ್ಫಾರ್ಮೇಶನ್ ಬಂದಿರಬಹುದು. ಅನೇಕರ ಕಣ್ಣುಗಳು ತೆರೆಯಲ್ಪಟ್ಟವು, ಕಿವಿಗಳು ತೆರೆಯಲ್ಪಟ್ಟವು. ಪಾರ್ಶ್ವವಾಯು ರೋಗಿಯು ಕೂಡ ಅದೇ ಏರಿಯಾದಲ್ಲಿ ಅಲ್ಲೇ ಗುಣ ಆಗ್ತದೆ. ಪ್ಲಸ್ ನಾವು ಜಕ್ಕಾಯನು ಕೂಡ ಎರಿಕೋವನ್ನು ದಾಟಿ ಹೋಗುವಾಗಲೇ ಅಲ್ಲಿ ಇಂಥದ್ದೆಲ್ಲ ಘಟನೆಗಳನ್ನು ಅವನು ಕೇಳಿರ್ಬೋದು. ಈಗ ಹೇಳಿರ್ಬೋದು, ನೋಡಿ ಅವನೇ ಹೋಗ್ತಿದ್ದಾನೆ, ಆತನೇ ಯಾರು ಈ ಪಟ್ಟಣದಲ್ಲಿ ಇಂಥ ಅದ್ಭುತಗಳನ್ನೆಲ್ಲ ಮಾಡಿದ್ದಾನೆ, ಆತನ ಹೋಗ್ತಾ ಇದ್ದಾನೆ. ಆಗ ಬಾರ್ತಿಮಾಯನು ಒಂದು ನಿರೀಕ್ಷೆ ಬಂತ ಅವನಿಗೆ. ಅದೇನಂತ ಹೇಳಿದ್ರೆ, ಅವನು ಕುರುಡನು. ಅವನಿಗೆ ತಿರುಗಿ ಆತನನ್ನು ಕ್ಯಾಪರ್ನೋಮಿನಲ್ಲಿಯೋ ಅಥವಾ ಆತನ ಪಟ್ಟಣದಲ್ಲಿ ಯೆರೂಸಲೇಮಿನಲ್ಲಿ ಆತನನ್ನು ಸಂಧಿಸುವಂತ ಅವಕಾಶ ಈ ಕುರುಡನಿಗಿಲ್ಲ. ಇರುವಂತ ಅವಕಾಶವನ್ನು ಅವನು ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಅವನು ಹೇಳ್ತಾನೆ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಇಲ್ಲಿ ಕರೆದಾಗ ಯಾರಿಗೆ ಕೇಳುವುದಿಲ್ಲ, ಸ್ವಲ್ಪ ಮೆಲ್ಲ ಕರೆದ. ಆಗ ಅಲ್ಲಿದ್ದಂಥ ಜನರು ಅವನನ್ನು ಅಡ್ಡಿಪಡಿಸ್ತಾರೆ. ಇದೇ ನಡೀತಿರುವುದು ಈಗಲೂ ಕೂಡ ನಮ್ಮಲ್ಲಿ. ಅನೇಕ ಸಲ ಯೇಸು ಸ್ವಾಮಿಯ ಮಕ್ಕಳೆನಿಸಿಕೊಂಡವರು ನಾವುಗಳು, ಮುಂದೆ ನಾನು ಅದನ್ನೇ ಮಾತಾಡ್ತೇನೆ, ನಮ್ಮ ಸ್ವಭಾವದ ನಿಮಿತ್ತ, ನಮ್ಮ ನೇಚರ್, ನಮ್ಮ ಕ್ರಿಯೆಗಳ ಮೂಲಕವಾಗಿ ಅನೇಕರನ್ನು ಕ್ರಿಸ್ತನ ಕಡೆಗೆ ಬರದಂತೆ, ನಾವು ಕ್ರಿಸ್ತನನ್ನು ಕಂಡುಕೊಳ್ಳದಂತೆ ನಾವು ತಡೆಯುವರಾಗಿರುತ್ತೇವೆ. ಅರ್ಥ ಆಯ್ತು? ಇಲ್ಲಿ ಆತನೊಟ್ಟಿಗಿದ್ದ ಜನರೇ ಆತನಿಗೆ ಹೇಳ್ತಾರೆ, ನೋಡು, ನೀನು ಬೊಬ್ಬೆ ಹಾಕ್ಬೇಡ, ಅವರಿಗೆ ತೊಂದರೆ ಕೊಡಬೇಡ, ಅವ್ರು ಹೋಗ್ತಾ ಇದ್ದಾರಲ್ಲ, ಹೋಗ್ಲಿ ಬಿಡು ಅಂತ. ಆದರೆ ಬಾರ್ತಿಮಾಯನ ಅದನ್ನು ಕೇಳುವುದಿಲ್ಲ. ಅವನು ಹೇಳ್ತಾನೆ ಗಟ್ಟಿಯಾಗಿ, ಇನ್ನೂ ಮತ್ತಷ್ಟು ಗಟ್ಟಿಯಾಗಿರ್ತಾನೆ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಈ ಮಾತನ್ನು ಕೇಳಿದ ಕೂಡಲೇ
ಯೇಸು ಸ್ವಾಮಿ ಅಲ್ಲೇ ನಿಂತನು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಸೊ ನಿಲ್ಲುವುದು ಮಾತ್ರವಲ್ಲದೆ ಆತನು ನನ್ನ ಬಳಿಗೆ ಕರೆ ಕಳುಹಿಸಿದನು, ಬರ್ಲಿಕ್ಕೆ ಹೇಳಿ ಇಲ್ಲಿಗೆ ನನ್ನ ಹತ್ರ ಅಂತೇಳಿ. ಸೊ ಇದೊಂದು ಸೀನ್ ಅನ್ನು ನಾನು ನಿಮ್ಮಟ್ಟಿಗೆ ಮಾತಾಡ್ಲಿಕ್ಕೆ ಹೋಗ್ತೇನೆ. ಯೇಸು ಸ್ವಾಮಿ ಅಲ್ಲಿ ನಿಂತದ್ದು ಬಾರ್ತಿಮಾಯನನ್ನು ಬರ್ಲಿಕ್ಕೆ ಕರೆಯುವಂಥದ್ದು. ಇದು ರೆಕಾರ್ಡ್ ಆಗಿರೋದು 10ನೇ ಅಧ್ಯಾಯ 49ನೇ ವಚನ, ಚಾಪ್ಟರ್ 10 ವರ್ಸ್ 49 ಮಾರ್ಕ್. ಇಲ್ಲದೆ ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಯೇಸು ಕರೆಯುತ್ತಾನೆ ಅಂದರು ಅಲ್ಲಿರುವಂಥ ಜನರು. ಆಯ್ತು. ಆಗ ಅವನು ಅಲ್ಲಿ ಒಂದು ಘಟನೆ ಇರ್ತಾ, ಅದನ್ನು ಇವತ್ತು ನನ್ನ ಸಂದೇಶ ಅದೇನಂದ್ರೆ, ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಇವತ್ತಿನ ನನ್ನ ಆಲೋಚನೆಯ ಮುಖ್ಯ ವಾಕ್ಯ ಅದೇನೆಂದರೆ, ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ನೋಡಿ ಪ್ರಿಯರೇ, ಇಲ್ಲೊಬ್ಬ ಕುರುಡನಂದ್ರೆ ಯಾರು ಅಂತೇಳಿ ಈಗ ಕೇಳುವುದಾದ್ರೆ, ಯಾರು ಕುರುಡರು? ಯಾರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾಗಿದೆಯೋ, ಯಾರು ದೇವರನ್ನು ನೋಡುವುದಕ್ಕೆ ಅಸಾಧ್ಯವಾಗಿದೆಯೋ ಅವರೇ ಕುರುಡರು. ಇದು ಇಟ್ಸ್ ನಾಟ್ ನೆಸೆಸರಿ ಫಿಸಿಕಲಿ ಬ್ಲೈಂಡ್ ಆಗಿರ್ಬೇಕೆನ್ನುವಂತ ಯಾವ ಅಗತ್ಯ ಇಲ್ಲ. ಒಬ್ಬ ಮನುಷ್ಯನು ಕುರುಡನಂತ ಹೇಳಿದ್ರೆ, ದೇವರ ಯೇಸು ಸ್ವಾಮಿ ಅಂತ ನೀವು ಕಣ್ಣಿದ್ದು ಕುರುಡರಾಗಿದ್ದೀರಿ ಅಂದ್ರೆ ಏನು? ಅದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಕಣ್ಣುಗಳು ಈ ಲೋಕದ ಆಲೋಚನೆಗಳಿಂದ ಇಷ್ಟು ತುಂಬಿ ಹೋಗಿದೆ, ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದಷ್ಟು ನಾವು ಮಂದವಾಗಿದ್ದೇವೆ, ಕುರುಡರಾಗಿದ್ದೇವೆ. ಈ ಕಾರಣದಿಂದಾಗಿ ಕ್ರಿಸ್ತ ಯೇಸು ಸ್ವಾಮಿಯು ನಮ್ಮ ಕಣ್ಣುಗಳನ್ನು ತೆರೆಯುವಂತ ಈ ಒಂದು ಆಲೋಚನೆಯನ್ನು ನಾವಿಲ್ಲಿ ನೋಡ್ತೇವೆ. ಅದರ ಅರ್ಥ ಆತನು ನಿಜವಾದ ಶಾರೀರಿಕ ಕಣ್ಣುಗಳನ್ನು ಸ್ವಸ್ಥಪಡಿಸುವುದಿಲ್ಲ ಎಂಬುದಾಗಿ ಹೇಳಲಿಲ್ಲ. ನಿಮ್ಮಲ್ಲಿ ಅನೇಕರು ಇಂಥ ಒಂದು ಪ್ರಚಾರ ಮಾಡ್ತಿದ್ದೀರಿ, ತೊಂದರೆ ಇಲ್ಲ. ಓಕೆ, ಲಿಸನ್, ನಾನು ಹೇಳಿದ್ದು ಶಾರೀರಿಕವಾದ ಕಣ್ಣುಗಳನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ದೇವರಿಗೆ ಸೌಖ್ಯ ಕೊಡುವಷ್ಟು ದೇವರಲ್ಲಿ ಶಕ್ತಿ ಇದೆ. ಆದರೆ ನಾನಿಲ್ಲಿ ಮಾತಾಡ್ತಿರುವಂಥದ್ದು, ಯೇಸು ಸ್ವಾಮಿಯ ಬಳಿಗೆ ಬರುವಂತ ಆ ಕುರುಡನು, ಅವನು ಬ್ಲೈಂಡ್, ಹುಟ್ಟು ಕುರುಡನಾಗಿದ್ದನು. ಅವನು ಯೇಸು ಸ್ವಾಮಿಯ ಬಳಿಗೆ ಬರಲಿಕ್ಕೆ ಹೋದಾಗ ಶಿಷ್ಯರಿರ್ತಾರೆ, ಅವನು ಕರೀತಿದ್ದಾರೆ. ಆಗ ಅವನ ತನ್ನ ಮೇಲ್ಹೊದಿಕೆಯನ್ನು ಬಿಸಾಕಿ, ಕನ್ನಡದಲ್ಲಿ ತೆಗೆದು ಹಾಕಿ, ಇಂಗ್ಲಿಷ್ ಥ್ರೋನ್ ಅಥವಾ ಇನ್ನೊಂದು ಭಾಷಾಂತರದಲ್ಲಿ ಬಿಸಾಕಿ ಎಂಬುದಾಗಿ ಹೇಳ್ತಾರೆ, ತೆಗೆದು ಹಾಕಿ. ಇದರ ಅರ್ಥ ಏನೆಂಬುದನ್ನು ಸ್ವಲ್ಪ ನಮ್ಮದೇ ಆದ, ಇಟ್ಸ್ ನಾಟ್ ನೆಸೆಸರಿ ಇದು ಹಾಗೇನೆ ಇರಬೇಕೆಂಬುದಾಗಿ ಇಲ್ಲ. ಯಾಕಂದ್ರೆ ಜನರು ಅಥವಾ ಇತಿಹಾಸವನ್ನು ತಿಳಿದವರು ಹೇಳಿದಂತೆ. ನೋಡಿ ಪ್ರಿಯರೇ, ಕುರುಡರಿಗೆ ಭಿಕ್ಷುಕಾರರು ಆಗಿನ ಕಾಲದಲ್ಲಿ ಭಿಕ್ಷುಕರಿಗೆ ಮತ್ತು ಎಲ್ಲ ತರಹದ ಭಿಕ್ಷುಕರಿಗೆ ಒಬ್ಬೊಬ್ಬರಿಗೆ ಒಂಥರನಾದ ಜನರು ಅರ್ಥ ಮಾಡಿಕೊಳ್ಳುವಂತೆ ದೂರದಲ್ಲೇ ನೋಡುವಾಗ ಇವರು ವೇಶ್ಯರು, ಅವರು ಪ್ರಾಸ್ಟಿಟ್ಯೂಟ್ ಎನ್ನುವಂತ ಒಂದು ಗುರುತನ್ನು ಅವರಿಗೆ ಇಟ್ಟಿರ್ತಾರೆ. ಯಾಕಂದ್ರೆ ಎಲ್ಲ ಸ್ತ್ರೀಯರನ್ನು ಒಂದೇ ರೀತಿಯಲ್ಲಿ ನೋಡಬಾರದು ಎನ್ನುವ ಕಾರಣದಿಂದ ಮೇ ಬಿ ಇದು ನಂಗೆ ಗೊತ್ತಿಲ್ಲ, ನಾನು ಹೇಳುದು ಈ ರೀತಿ ಇರಬೇಕು ಅಂತ ಇತಿಹಾಸ ತಜ್ಞರು ಹೇಳ್ತಾರೆ. ಇನ್ನು ನೀವು ಆಗ ಹೋಗಿ ನೋಡಿ ಬಂದಿದ್ದೀರಾ ಅಂತ ಕೇಳಬೇಡಿ, ನಂಗೆ ಅದು ಅಷ್ಟು ಗೊತ್ತಿಲ್ಲ. ಓಕೆ, ಇದನ್ನು ಇತಿಹಾಸ ತಜ್ಞರು ಹೇಳುವುದನ್ನು ಕೇಳಿ ನಾವು ನಿಮಗೆ ಹೇಳ್ತಿರುವಂಥದ್ದು. ಓಕೆ, ಫೈನ್. ವೇಶ್ಯರು ಅಂತ ಗುರ್ತ ಹಿಡಿಬೇಕು, ಇಲ್ಲಂದ್ರೆ ಎಲ್ಲ ಸ್ತ್ರೀಯನ್ನು ತಪ್ಪಾಗಿ ಗುರುತು ಮಾಡಬೇಕಾದಿತ್ತು. ಓಕೆ, ಭಿಕ್ಷುಕರು ಬೆಗ್ಗರ್ಸ್, ಅವರು ಯಾಕೆ ಬೆಗ್ಗರ್ಸ್ ಆಗಿರ್ತಾರೆ? ಅವರಿಗೆ ಒಂದು ಗುರುತು ಹಿಡಿಯುವುದಕ್ಕೋಸ್ಕರ ಇವರು ಅಫಿಷಿಯಲಿ ಬೆಗ್ಗರ್ಸ್. ಯಾಕಂದ್ರೆ ಎಲ್ಲರೂ ಬೇಡುವ ಹಾಗಿಲ್ಲ. ಅವ್ರು ನಿಜವಾಗಿ ಅವರು ಕುರುಡರ, ನಿಜವಾಗಿ ಅವರು ಕುಂಟರ, ನಿಜವಾಗಿ ಅವರು ಅಂಗಹೀನರಾಗಿದ್ದಾರಾ ಎಂಬುದನ್ನು ಗುರುತಿಸಿ ಅವರಿಗೆ ಒಂದು ಮೇಲ್ಹೊದಿಕೆಯನ್ನು ಕೊಡ್ತಾರಂತೆ ಆಗಿನ ಕಾಲದಲ್ಲಿ. ಆ ಮೇಲ್ಹೊದಿಕೆಯು ಅವರ ಗುರುತಾಗಿದೆ, ಐಡೆಂಟಿಟಿ ಆಗಿದೆ. ಏನಂದ್ರೆ ಇವನೊಬ್ಬ ಭಿಕ್ಷುಕ ಅಥವಾ ಇವನು ಯಾವುದೋ ಒಂದು ಅಂಗಹೀನನಾಗಿದ್ದಾನೆ, ಈ ಕಾರಣದಿಂದಾಗಿ ಅವನು ಜನರ ಮುಂದೆ ಭಿಕ್ಷುಕನಾಗಿದ್ದಾನೆ, ನೀವು ಅವನಿಗೆ ಭಿಕ್ಷೆಯನ್ನು ಕೊಡಬಹುದು. ಇದಕ್ಕೆ ಅವನ ಗುರುತಿನ ಚೀಟಿ ಅಥವಾ ಐಡೆಂಟಿಟಿ ಏನಂತ ಹೇಳಿದ್ರೆ ಆ ಹೊದಿಕೆಯಾಗಿದೆ. ಈ ಹೊದಿಕೆಯನ್ನು ಅವರು ಪಡೆಯಬೇಕಾದ್ರೆ ಅದಕ್ಕೆ ಕೆಲಸ ಉಂಟು. ಈಗ ಉದಾಹರಣೆಗೆ ನಿಮ್ಮಲ್ಲಿ ಅನೇಕರು ಈಗ ಮೊನ್ನೆ ಆಧಾರ್ ಕಾರ್ಡ್ಗೋಸ್ಕರ ಅಥವಾ ಗುರುತಿನ ಚೀಟಿ ನಿಮ್ಮನ್ನು ಐಡೆಂಟಿಟಿ ಮಾಡ್ತಿದ್ದಾರೆ. ನಿಮ್ಮ ಮನೆಗೆ ಬಂದು ಈಗಾಗಲೇ ಆಯ್ತು ಕಾಣ್ತದೆ, ಸೆನ್ಸಸ್ ಅಂತ ಹೇಳ್ತಾರೆ, ನೀವು ಯಾರು, ನಿಮ್ಮದೇನ್ ಕೆಲಸ, ಎಲ್ಲವನ್ನು ನಿಮ್ಮ ಗುರುತನ್ನು ಅವರು ಬರೆಯುತ್ತಿದ್ದಾರೆ. ಆಗಿನ ಕಾಲದಲ್ಲಿ
ಅಂತ ಗುರುತನ್ನು ಅವನು ಪಡಿಬೇಕಾದ್ರೆ ಸ್ವಲ್ಪ ಅಫಿಷಿಯಲ್ ಆಗಿ ನೋಡಬೇಕಾಗಿದೆ. ತಾನು ಕುರುಡನು ಎಂಬುದನ್ನು ಪ್ರೂವ್ ಮಾಡಿದ್ದಂತ ನಿಮ್ಗೆ ಗೊತ್ತಿದೆ. ಈಗಲೇ ಲಂಚ ಇದೆ, ಆಗಲೂ ಲಂಚ ಇತ್ತು. ಸೊ ಆ ಹೊದಿಕೆಯನ್ನು ಅವನು ಹೊಂದಿಕೊಂಡಿದ್ದನು, ಅದು ಅಫಿಷಿಯಲಿ ಅವನಿಗೆ ಒಂದು ಗುರುತಾಗಿತ್ತು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ತನ್ನ ಹೊದಿಕೆಯನ್ನು ಬಿಸಾಕಿದನು. ಅವನು ತನ್ನ ಹೊದಿಕೆಯನ್ನು ತೆಗೆದು ಬಿಸಾಡ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿದೆ, ತಾನು ಯಾರನ್ನೀಗ ಸಂಧಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ನನಗಿನ್ನು ಮುಂದೆ ನಾನು ಈ ಐಡೆಂಟಿಟಿಯಲ್ಲಿ ಅಥವಾ ನಾನು ಈ ಗುರುತಿನಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ನಾನು ಮನಸ್ಸು ಇಲ್ಲ. ಯಾಕಂದ್ರೆ ನನಗೀಗ ರಕ್ಷಕನು ಸಿಕ್ಕಿದ್ದಾನೆ. ನಾನು ನಿನ್ನೆಂದಿಗೂ ಕುರುಡನಾಗಿರುವುದಿಲ್ಲ. ನಾನಿನ್ನು ಆ ರಕ್ಷಕನನ್ನು ಕಂಡುಕೊಳ್ಳುವಾಗ ನಾನು ನನ್ನ ಕಣ್ಣುಗಳು ತೆರೆಯಲ್ಪಡ್ತದೆ. ಅದರಿಂದಾಗಿ ಬಹಳ ಸುಂದರವಾದಂಥ ಒಂದು ವಿಡಿಯೋ, ಅದರಲ್ಲಿ ನನ್ನದೇ ವಾಯ್ಸ್ ಇದೆ. ಐ ಕ್ಯಾನ್ ಸಿ ಅಂತೇಳಿ ಒಂದು ವಿಡಿಯೋ ಕ್ಯಾಸೆಟ್ ಬರ್ತಾ ಇತ್ತು, ಕ್ಯಾಂಪಸ್ ಕ್ರೂಸೈಡ್ನವ್ರು ಮಾಡಿದ ಐ ಕ್ಯಾನ್ ಸಿ. ಆ ಐ ಕ್ಯಾನ್ ಸಿ ಅಲ್ಲಿ ತುಳು ಲ್ಯಾಂಗ್ವೇಜ್ ಅಲ್ಲಿ ನಾನೇ ವಾಯ್ಸ್ ಕೊಟ್ಟದ್ದು. ಎಂಕ್ ತೋ ಜುಂಡು ಐ ಕ್ಯಾನ್ ಸಿ, ನಂಗೆ ಕಾಣ್ತದೆ ಎಂಬುದಾಗಿ. ಓಕೆ, ಏನಿವೆ ಬಹಳ ಅದ್ಭುತವಾದಂಥ ವಿಡಿಯೋ. ಏನಿವೆ, ಸೊ ಅವನು ತನ್ನ ಐಡೆಂಟಿಟಿ, ತಾನು ಒಬ್ಬ ಕುರುಡನಾಗಿದ್ದಾನೆ ಎನ್ನುವಂಥ ಗುರುತನ್ನು, ಆ ಮೇಲ್ಹೊದಿಕೆಯನ್ನು ಅವನು ಬಿಸಾಕ್ತಾನೆ. ಅದೇನು ನನಗೆ ಅಗತ್ಯ ಇಲ್ಲ. ಯಾಕಂದ್ರೆ ನನಗೆ ರಕ್ಷಕನನ್ನು ನಾನು ಕಂಡುಕೊಂಡೇನು, ನನ್ನ ಕಣ್ಣುಗಳು ತೆರೆಯಲ್ಪಡ್ತದೆ. ಇನ್ನು ಮುಂದೆ ನಾನು ಕುರುಡನ ಎನ್ನುವಂಥ ಆ ಐಡೆಂಟಿಟಿ, ನನ್ನ ಹಳೆಯ ಐಡೆಂಟಿಟಿಯಲ್ಲಿ ನಾನು ಬದುಕಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ನನ್ನ ಹಳೆಯ ಗುರುತಿನಲ್ಲಿ ನಾನು ಇನ್ನು ಮುಂದೆ ಇರಲಿಕ್ಕೆ ನಾನು ಇಷ್ಟಪಡುವುದಿಲ್ಲ ಎಂಬುದಾಗಿ ಅದನ್ನು ಆತನು ಬಿಸಾಕ್ತಾನೆ ಪ್ರಿಯರೇ. ಸೊ ನಮ್ಮ ಜೀವಿತಗಳು ಸ್ವಾಮಿಯ ಬಳಿಗೆ ಬರುವಾಗ ಇದೇ ರೀತಿಯಾಗಿರಬೇಕು. ನಮಗೊಂದು ಗುರುತಿದೆ, ನಾವು ಯಾರೆಂಬುದನ್ನು ಲೋಕವು ನೋಡುತ್ತಾ ಇದೆ. ನಮ್ಮದೊಂದು ಸ್ವಭಾವವಿದೆ. ಯಾವಾಗ ನಾವು ನಮ್ಮ ರಕ್ಷಕನ ಬಳಿಗೆ ಬರುತ್ತೇವೆಯೋ ಆಗ ನಮ್ಮ ಗುರುತನ್ನು ನಾವು ಬದಲಾಯಿಸಿಕೊಳ್ಳುವರಾಗಿರಬೇಕು. ಈ ಲೋಕವು ನಮ್ಮನ್ನು ನೋಡುವಂತ ದೃಷ್ಟಿಯ ಆ ಗುರುತಿನಿಂದ ಇನ್ನು ಮುಂದೆ ನಮ್ಮನ್ನು ನೋಡಿಕೊಳ್ಳಬಾರದು. ಲೋಕಕ್ಕೆ ತಿಳಿದು ಬರಬೇಕು, ನಾವು ರಕ್ಷಕನ ಬಳಿಗೆ ಬಂದಿದ್ದೇವೆ, ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ. ನಮ್ಮನ್ನು ಜನರು ಗುರುತಿಸುವಾಗ ನಮ್ಮ ಗುರುತು ಹಳೆಯ ಸ್ವಭಾವಗಳಾಗಿರಬಾರದು. ನಮ್ಮನ್ನು ಜನರು ನೋಡುವಾಗ ನಮ್ಮಲ್ಲಿ ವ್ಯತ್ಯಾಸವನ್ನು ಕಾಣಬೇಕು. ಇದನ್ನೇ ನಾನು ಮಾತಾಡಲಿಕ್ಕೆ ಹೋಗ್ತಿದ್ದೆ. ನಮ್ಮ ಹಳೆಯ ದುಸ್ವಭಾವಗಳನ್ನು ತೆಗೆದುಹಾಕಿ, ನಮ್ಮ ಹೊದಿಕೆಯನ್ನು ತೆಗೆದು ಬಿಸಾಕಿ ನಾವು ರಕ್ಷಕನನ್ನು ಸಂಧಿಸಬೇಕಾಗಿದೆ. ತಿರುಗಿ ಆ ಬಿಸಾಕಿದ ಹೊದಿಕೆಯನ್ನು ತಿರುಗಿ ನಮ್ಮ ಮೇಲೆ ಹಾಕಿಕೊಳ್ಳಬಾರದು. ಹಳೆಯ ಸ್ವಭಾವಗಳನ್ನು ತಿರುಗಿ ನಾವು ನಾಯಿ ತಾನು ಕಕ್ಕಿದನ್ನು, ಬೈಬಲ್ ಹೇಳಿದ ಮಾತು, ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ತಿನ್ನುವಂತೆ ನಮ್ಮ ಜೀವಿತವು ಆಗಿರಬಾರದು ಪ್ರಿಯರೇ. ನಮ್ಮಲ್ಲಿ ಅನೇಕ ಸಲ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಜನರು ಹೇಳುವವರೆಗೆ ಜನರಿಗೆ ಗೊತ್ತಿರುವುದಿಲ್ಲ ಇವರು ರಕ್ಷಣೆ ಹೊಂದಿದ್ದಾರೆ. ಯಾಕಂದ್ರೆ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ಹೇಳುವಂಥದ್ದಲ್ಲ, ಬದಲಾಗಿ ನಮ್ಮ ಜೀವಿತದಿಂದ ಅದು ಕಂಡು ಬರಬೇಕಾಗಿದೆ. ನೋಡಿ, ನಿಮಗೋಸ್ಕರ ಒಂದು ವಾಕ್ಯ ಓದ್ತೇನೆ. ಎಫೆಷಿಯನ್ಸ್ ಚಾಪ್ಟರ್ 4 ವರ್ಸ್ 22-23. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22 ಮತ್ತು 23ನೇ ವಚನ ನಿಮಗೋಸ್ಕರ ಓದ್ತೇನೆ, ಕೇಳಿ. ಇಲ್ಲಿ ಹೀಗೆ ಹೇಳ್ತದೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ನಿಮ್ಮ ಹಳೆಯ ಸ್ವಭಾವಗಳನ್ನು, ನಿಮ್ಮ ಹಳೆಯ ಹೊದಿಕೆಯನ್ನು ತೆಗೆದು ಬಿಸಾಕಿ ಬಿಡಬೇಕು. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಮತ್ತೆ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ, ಮೊದಲು ನಿಮ್ಮ ಅಂತರ್ಯವು ಹೊಸತಾಗಬೇಕು. ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಅದನ್ನೇ ನಾನು ಹೇಳ್ತಿರೋದು. ನಿಮ್ಮ ಹಳೆಯ ಕೋಟ್ಗಳನ್ನು, ನಿಮ್ಮ ಮೇಲಿರೋ ಹೊದಿಕೆಯನ್ನು ಬಿಸಾಕಿ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನಿಮ್ಮ ಕಣ್ಣು ಅಲ್ಲಿ ಮುಂದೆ ಹೇಳ್ತದೆ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯನುಗುಣವಾದ ನೀತಿಯುಳ್ಳದಾಗಿಯೂ, ಮುಂದೆ ಬಹಳ ಸುಂದರವಾಗಿ ನೀವು ಮತ್ತೆ ಓದ್ಬೋದು ಪ್ರಿಯರೇ. ನಮ್ಮ ಹಳೆಯ ದುಸ್ವಭಾವಗಳನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ನಾವು ಧರಿಸಿದವರಾಗಿರಬೇಕು ಪ್ರಿಯರೇ. ಇದು
ಕ್ರಿಸ್ತನ ನಮ್ಮನ್ನು ಸೃಷ್ಟಿಸಿದ ಆತನ ಹೋಲಿಕೆಗೆ ಅದು ಅನುಗುಣವಾಗಿರಬೇಕು. ನಾವು ಯಾರು? ನಾವು ನಿಜವಾಗಿಯೂ ನಮ್ಮ ಹೊದಿಕೆಯನ್ನು ಬಿಸಾಕಿದವರ? ಇಲ್ಲ, ತಿರುಗಿ ನಾವು ಅಂಥದೇ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದೇವ ಪ್ರಿಯರೇ? ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲವೋ? ನಿಜವಾಗಿಯೂ ನಾವು ರಕ್ಷಣೆ ಹೊಂದಿದ್ದೇವೆಯೋ? ಅಥವಾ ಸುಮ್ಮನೆ ಯೇಸು ಸ್ವಾಮಿಯನ್ನು ನಂಬಿದವರು ಎಂಬುದಾಗಿ ಹೇಳಿಕೊಂಡು ಸುತ್ತುತ್ತಾ ಇದ್ದೇವೆಯೋ, ಬಿಲಿವರ್ಸ್ ಎಂಬುದಾಗಿ? ನನಗೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಜನರು ಮಾಡಿಕೊಳ್ಳುವಂಥ ಕೆಲವು ಅನಾಹುತಗಳನ್ನು ನೋಡುವಾಗ ಬಹಳ ದುಃಖವಾಗ್ತದೆ, ಬೇಸರವಾಗ್ತದೆ. ಯಾಕೆಂದರೆ ನಾನು ಮಾತಾಡೋದನ್ನು ಸ್ಟಾಪ್ ಮಾಡಿದ್ದೇನೆ. ನನಗೆ ನನ್ನ ಮನೆಯಲ್ಲೂ ಹೇಳ್ತಾರೆ, ಬೇಡ, ನಿಮ್ಮ ಮಾತುಗಳು ಸ್ವಲ್ಪ ಜನರಿಗೆ ಕಿರಿಕಿರಿ ಆಗ್ತದೆ, ಏನು ಮಾಡುವುದು, ದೇವರ ಸೇವೆಗೆ ಬಂದಾಗಿದೆ, ಈ ಮಾತಾಡದಿದ್ದರೆ ತಪ್ಪಾಗ್ತದೆ, ಇದು ನಮ್ಮ ಕಷ್ಟ. ಆದರೆ ಜನರನ್ನು ನೋಯಿಸುವುದು ನಮಗೂ ಇಷ್ಟ ಇಲ್ಲ. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಎಂಬುದಾಗಿ ಹೇಳದೇ ಇರದೆ ನಮಗೆ ಆಗುವುದಿಲ್ಲ, ನಮಗೆ ನಿದ್ದೆ ಬರುವುದಿಲ್ಲ. ಸ್ಪಷ್ಟವಾಗಿ ಕೇಳಿ, ಜನರು ನಿಮ್ಮ ಸ್ವಭಾವವನ್ನು ನೋಡಬೇಕು, ನಿಮ್ಮ ನೇಚರನ್ನು ನೋಡಬೇಕು. ವಂಚನೆಗಳು, ಅನೇಕ ಜನರಿದ್ದೀರಿ. ನಿಮ್ಮ ವಂಚನೆಯನ್ನು, ದೇವರ ಮೇಲಣ ಭಕ್ತಿಯನ್ನು ನಿಮ್ಮ ವಂಚನೆಗೋಸ್ಕರ ಉಪಯೋಗಿಸ್ತಿದ್ದೀರಿ. ಎಂದಿಗೂ ಹಾಗೆ ಮಾಡಬೇಡಿ. ನೀವು ಪ್ರಾರ್ಥನೆ ಮಾಡುವವರೆಂಬುದನ್ನು ಜನರ ಮುಂದೆ ತೋರಿಸಿ ಜನರನ್ನು ವಂಚಿಸುವಂತ ಅನೇಕರನ್ನು ನಾವು ನೋಡ್ತಾ ಇದ್ದೇವೆ ಈಗಿನ ದಿವಸಗಳಲ್ಲಿ. ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ನ್ಯೂಸ್ ಮೀಡಿಯಾದಲ್ಲಿ ಬಂದಿತ್ತು. ನಮಗಿಷ್ಟು ಲಕ್ಷ ಮೋಸ ಮಾಡಿದ್ದಾರೆ ಸರ್, ಇಂಟರ್ವ್ಯೂ ಮಾಡುವ ಟಿವಿಯವರ ಹತ್ರ ಇರ್ತೇನೆ, ಮಂಗಳೂರಿನಲ್ಲಿ ನಡೆದ ಘಟನೆ. ಇಷ್ಟು ಲಕ್ಷ ನಮಗೆ ಮೋಸ ಮಾಡಿದ್ದಾರೆ, ಹೇಗೆ ನೀವು ಮೋಸ ಹೋದಿರಿ ಎಂಬುದಾಗಿ ಅವರು ಕೇಳಿದಾಗ ಆ ಸ್ತ್ರೀ ಹೇಳಿದ ಮಾತು ಬಹಳ ವಿಚಿತ್ರವಾಗಿತ್ತು. ಆ ಸ್ತ್ರೀ ಹೇಳಿದ್ರು, ಅವರು ಪ್ರಾರ್ಥನೆ ಮಾಡ್ತಿದ್ರು ಸರ್, ಅವರು ದೇವರ ಭಕ್ತಿಯನ್ನು ಮಾತಾಡ್ತಿದ್ರು, ಅವರು ನಮಗೆಲ್ಲ ಪ್ರಾರ್ಥನೆ ಮಾಡ್ತಿದ್ರು, ಅವರೊಂದು ಪ್ರೀಸ್ಟ್ ಆಗಿದ್ರು, ಅವರು ನಮಗೆ ಮೋಸ ಮಾಡಿದ್ರು. ನಾನು ಇದು ಒಂದು ವಿಷಯವನ್ನು ಹೇಳ್ತಿಲ್ಲ, ಅನೇಕ ಜನರು ಪ್ರಾರ್ಥನೆಯನ್ನು ಜನರ ಮುಂದೆ ತೋರಿಸಿ ತಾವು ಇನ್ನೇನು ದೇವರಿಗೆ ಬಹಳ ಹತ್ತಿರದಲ್ಲಿದ್ದೇವೆ, ತಾವು ತುಂಬಾ ಪ್ರಾರ್ಥನೆ ಮಾಡುವವರೆಂಬುದಾಗಿ ಹೇಳಿಕೊಂಡು ಅನೇಕ ವ್ಯವಹಾರಗಳನ್ನು ಈ ಮುಗ್ಧ ಜನರೊಂದಿಗೆ ಮಾಡಿ ತಾವು ಪ್ರಾರ್ಥಿಸುವವರು. ಆಗ ಜನರು ಹೇಳಿದ ಮಾತಿದೆ, ಅವರು ಪ್ರಾರ್ಥನೆ ಮಾಡ್ತಿದ್ರು, ಅದರಿಂದಾಗಿ ನಾವು ಅವರನ್ನು ನಂಬಿದೆವು ಬ್ರದರ್, ಈಗ ನಾವು ಮೋಸ ಹೋಗಿದ್ದೇವೆ. ಅವರು ಒಳ್ಳೆ ಪ್ರಸಂಗ ಮಾಡ್ತಿದ್ದಾರೆ, ಅವರು ಒಳ್ಳೆ ಹಾಡುಗಳನ್ನು ಹಾಡ್ತಾರೆ, ಈ ಕಾರಣದಿಂದ ನಾವು ನಂಬಿದೆವು ಅವರು ಒಳ್ಳೆಯ ಮನುಷ್ಯರೆಂಬುದಾಗಿ. ಪ್ರಿಯರೇ, ನಿಮ್ಮ ಸ್ವಭಾವಗಳು ಅದನ್ನು ಬದಲಾಯಿಸಬೇಕು. ಆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಅದು ಕ್ರಿಸ್ತನಿಗೆ ಹೋಲಿಕೆಯಾಗಿರಬೇಕು. ಪ್ರಿಯರೇ, ನಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ, ಹಾಡುಗಳನ್ನು ಹಾಡುವುದು, ಕುಣಿಯುವುದು, ನಲಿಯುವುದು, ಇಷ್ಟು ಅಸಂಬದ್ಧವಾಗಿ ನಮ್ಮ ಸ್ವಭಾವಗಳನ್ನು ನಾವು ತೋರಿಸ್ತಾ ಇದ್ದೇವೆ. ನಾವು ಯೋಚಿಸ್ತಿದ್ದೇವೆ ಅದು ದೇವರನ್ನು ಆರಾಧಿಸುವುದೆಂಬುದಾಗಿ. ಇಲ್ಲ ಪ್ರಿಯರೇ, ನೀವು ನಿಜವಾಗಿಯೂ ಒಬ್ಬ ಆರಾಧನಾ ನಾಯಕನು ಅಥವಾ ಜನರನ್ನು ಆರಾಧಿಸುವುದಕ್ಕೆ ಪ್ರೋತ್ಸಾಹಿಸುವವನಾಗಿರಬೇಕಾದ್ರೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ವರ್ಷಿಪ್ ಲೀಡರ್, ಆರಾಧನಾ ನಾಯಕರೆಂಬುದಾಗಿಲ್ಲ. ಆದರೆ ಇತರರನ್ನು ನೀವು ಆರಾಧನೆಗೆ ಪ್ರೇರೇಪಿಸುವವರಾಗಿರಬೇಕಾದ್ರೆ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದನ್ನು ನೀವು ತಿಳ್ಕೊಳ್ಬೇಕು. ನಿಮ್ಮ ಪೂರ್ವ ಸ್ವಭಾವವನ್ನು ಹಾಕಿಕೊಂಡು ಜನರನ್ನು ನೀವು ಆಕರ್ಷಿಸುವವರಾಗಿರಬಾರದು. ನಮ್ಮ 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 ಹಾಡುಗಳು, ನಮ್ಮ ಡ್ಯಾನ್ಸ್ಗಳು, ನಮ್ಮ ಲೈಟ್ಗಳು, ನಮ್ಮ ಸ್ಮೋಕುಗಳು, ಇಂಥವುಗಳೆಲ್ಲ ಜನರನ್ನು ಇನ್ನೊಂದು ತಮಾಷೆಗೆ ನಡೆಸ್ತದೆ ಹೊರತು. ನಾನು ಇತ್ತೀಚೆಗೆ ಜಸ್ಟ್ 2 ದಿವಸದ ಹಿಂದೆ ಒಂದು ವಿಡಿಯೋ ನೋಡಿದ್ದೆ. ಇಲ್ಲೇ ನಡೆದ ಘಟನೆ. ಮಕ್ಕಳು ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ಅವರ ಮುಖಗಳನ್ನು ನೋಡುವಾಗ ಎಷ್ಟು ಅಸಂಬದ್ಧವಾಗಿ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಪ್ರಾರ್ಥನೆಯನ್ನು ಹೇಳಲಿಕ್ಕೆ ಆರಾಧನೆ ಎಂಬುದಾಗಿ ಯೋಚಿಸುತ್ತಿದ್ದಾರೆ. ಅವರ ಮುಖದಲ್ಲಿ ಯಾವ ದೇವರ ಭಯವನ್ನು ನಾವು ಕಾಣುತ್ತಾ ಇಲ್ಲ. ಅವರು ದೇವರಲ್ಲಿ ಅವರು ನೀವು ನೋಡಿ, ಆ ವಿಡಿಯೋಗಳನ್ನು ನೋಡೋ ಗೊತ್ತಾಗ್ತದೆ. ಇದು ಸ್ವಭಾವ, ಕ್ರಿಸ್ತನಲ್ಲಿ ಇರುವಂತ ಸ್ವಭಾವಗಳಲ್ಲ ಪ್ರಿಯರೇ. ಜನರು ನಮ್ಮನ್ನು ನೋಡುವಾಗ ದ ರಿಯಲ್ ವರ್ಷಿಪ್ ಲೀಡರ್ ಯಾರೆಂಬುದಾಗಿ ಹೇಳ್ತೇನೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನವನ್ನು ನಿಮಗೋಸ್ಕರ ಓದ್ತೇನೆ, ಕೇಳಿರಿ. The Gospel according to John chapter 15 verse 19. Verse 19 ಅಲ್ಲ, I'm very sorry. Matthew
ತೆಗೆದಿಟ್ಟಿದ್ದೆ. ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 16. ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 16. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ನಿಮಗೋಸ್ಕರ ಓದ್ತೇನೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಇಂಗ್ಲಿಷ್ನಲ್ಲಿ ಬಹಳ ಸುಂದರವಾಗಿ, ಇನ್ ದ ಸೇಮ್ ವೇ ಲೆಟ್ ಯೋರ್ ಲೈಟ್ ಶೈನ್ ಬಿಫೋರ್ ಅದರ್ಸ್. ಇನ್ ದ ಸೇಮ್ ವೇ ಲೆಟ್ ಯೋರ್ ಲೈಟ್ ಶೈನ್ ಬಿಫೋರ್ ಅದರ್ಸ್ that they may see your good deeds and glorify your Father. ನಿಮ್ಮ ಒಳ್ಳೆಯ ನಡತೆಗಳು, ನಿಮ್ಮ ಸ್ವಭಾವಗಳು ನೋಡಿ, ನಿಮ್ಮ ಒಳ್ಳೆಯ ಸ್ವಭಾವಗಳು, ಇದಕ್ಕೆ ಹೇಳಿದೆ, ನಿಮ್ಮ ಹೊದಿಕೆಯನ್ನು ಬಿಸಾಕಿ, ದುಸ್ವಭಾವಗಳನ್ನು ಬಿಸಾಕಿ, ನಿಮ್ಮ ನಡತೆಯನ್ನು ಪರಿಶೋಧಿಸಿಕೊಳ್ಳಿರಿ. ಯಾವಾಗ ನೀವು ಒಳ್ಳೆಯ ನಡತೆಯಲ್ಲಿ ಲೋಕಕ್ಕೆ ಬೆಳಕಾಗಿ ಜೀವಿಸ್ತೀರೋ ಆಗ ನಿಮ್ಮ ನಡತೆಯನ್ನು ನೋಡಿ, ನಿಮ್ಮ ಬೊಬ್ಬೆಯನ್ನು ನೋಡಿ, ನಿಮ್ಮ ಕಿರಿಚಾಟವನ್ನು ನೋಡಿ, ನಿಮ್ಮ ಡ್ಯಾನ್ಸ್ಗಳನ್ನು ನೋಡಿ, ನಿಮ್ಮ ಲೈಟ್ಸ್ಗಳು, ನಿಮ್ಮ ಸ್ಮೋಕ್ಗಳು, ಇದನ್ನು ನೋಡಿ ಯಾರು ಬರುವುದಿಲ್ಲ. ಕಮ್ ಲೆಟ್ಸ್ ಹ್ಯಾವ್ ಅ ಫನ್ ಅಂತ ಹೇಳಿಕೊಂಡು ನಮ್ಮ ಮಕ್ಕಳು ಹೋಗುವುದನ್ನು ನೋಡಿದ್ದೇವೆ. ನನ್ನ ಮಕ್ಕಳಲ್ಲ, ಸಾರಿ, ನಾವು ಮಕ್ಕಳು ಹೋಗುವುದನ್ನು ನೋಡಿದ್ದೇವೆ. ವಿ ಕ್ಯಾನ್ ಹ್ಯಾವ್ ಅ ಗುಡ್ ಫನ್ ಮ್ಯಾನ್. ಹೋಗುವ, ಒಳ್ಳೆ ಒಳ್ಳೆ ಫನ್ ಆಗ್ತದೆ ಅಲ್ಲಿ ಹೋದಾಗ. ಅದರಿಂದಾಗಿ ಅನೇಕ ಮಕ್ಕಳು ಹೋಗಿ ಡ್ಯಾನ್ಸ್ ಮಾಡೋದು, ಹುಡುಗರು ಕಿರಿಚಾಡಿಕೊಳ್ಳುವಂಥದ್ದು, ಇದು ಆರಾಧನೆ ಅಲ್ಲ. ಇದನ್ನು ನಾನದು ಮಾಡೋದು ತಪ್ಪು ಅಂತ ಹೇಳಲಿಲ್ಲ, ಆದರೆ ಅದನ್ನು ಆರಾಧನೆ ಎಂಬುದಾಗಿ ಯೋಚಿಸುತ್ತಿರೋದಾದ್ರೆ ತಪ್ಪಾದ ಸ್ಥಳದಲ್ಲಿದ್ದೀರಿ. ಹಾಗಾದ್ರೆ ನಿಜವಾದ ಆರಾಧನೆ ಯಾವುದು? ನಮ್ಮ ಇತರರು, ನಮ್ಮ ಸಹೋದರರು, ನಮ್ಮ ಸಹೋದರಿಯರು ದೇವರನ್ನು ಸತ್ಯದಲ್ಲಿ ಆರಾಧಿಸಬೇಕಾದ್ರೆ ನಾವು ಏನ್ ಮಾಡಬೇಕು? ಬೈಬಲ್ ಏನ್ ಹೇಳ್ತದೆ ಕೇಳಿ. ಅದು ಹೇಳ್ತದೆ ಏನಂತ ಹೇಳಿದ್ರೆ, ನಿಮ್ಮ ಸ್ವಭಾವಗಳನ್ನು ನೋಡಿ, ನಿಮ್ಮ ಒಳ್ಳೆಯ ಸ್ವಭಾವವನ್ನು ನೋಡಿ ಜನರು ಪರಲೋಕದಲ್ಲಿರುವ ತಂದೆಯನ್ನು ಆರಾಧಿಸ್ತಾರೆ. ನಮ್ಮ ಸ್ವಭಾವಗಳು ಜನರನ್ನು ಆರಾಧಿಸುವುದಕ್ಕೆ ಪ್ರೇರೇಪಿಸಬೇಕೇ ಹೊರತು ನಮ್ಮ ಸಂಗೀತಗಳಲ್ಲ, ನಮ್ಮ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳಲ್ಲ. ಹೌ ಬ್ಯೂಟಿಫುಲಿ ವಿ ಸಿಂಗ್, ಹೌ ಬ್ಯೂಟಿಫುಲಿ ವಿ ಪ್ಲೇ, ಅದರ ಮೇಲೆ ಅಲ್ಲ. ನೀವು ಯಾರು ಮಾತಾಡ್ತಿದ್ದಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನೆನೆಸ್ತೇನೆ. ನಾನು ಒಬ್ಬ ಹಾಡುಗಾರ, ನಾನು ಸಂಗೀತಗಾರನು, ನಾನು ಕಾರ್ಯಕ್ರಮಗಳನ್ನು ಮಾಡ್ತೇನೆ, ಆದರೆ ಅದೇ ಆರಾಧನೆ ಅಥವಾ ಅದನ್ನು ಆರಾಧಿಸಬೇಕಾದ ರೀತಿಯಲ್ಲಿ ಅದರ ಶಿಸ್ತು ಕ್ರಮಗಳನ್ನು ನಾನು ಪಾಲಿಸಲಿಕ್ಕೆ ಪ್ರಯತ್ನಿಸ್ತೇನೆ. ನಾನು ನಲಿಬೇಡಿ, ಕುಣಿಬೇಡಿ ಅಂತ ಹೇಳಿಲ್ಲ, ಆದರೆ ಕುಣಿಯುವುದನ್ನೇ ತೋರಿಸಿ ಅದನ್ನು ಲೌಕಿಕವಾದ ರೀತಿಯಲ್ಲಿ ಮಾಡುವುದರ ಮೂಲಕವಾಗಿ ಅದು ಆರಾಧನೆ ಎಂಬುದಾಗಿ ನಾವು ಕರೀಬಾರದು. ನಮ್ಮ ಸ್ವಭಾವಗಳು, ನಮ್ಮ ಗುಡ್ ಡೀಡ್ಸ್, ನಮ್ಮ ಒಳ್ಳೆಯ ಸ್ವಭಾವಗಳು, ದೇವರ ವಾಕ್ಯ ಹೇಳ್ತೀನಿ, ಇನ್ನೊಮ್ಮೆ ನಿಮಗೋಸ್ಕರ ಓದ್ತೇನೆ ನೋಡಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವರು. ಯಾರು? ಲೋಕದ ಜನರು ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡಬೇಕಾದ್ರೆ ಅದಕ್ಕೆ ಕಾರಣ ನಮ್ಮ ನಡತೆಗಳಾಗಿರಬೇಕು ಪ್ರಿಯರೇ, ನಮ್ಮ ಸ್ವಭಾವವಾಗಿರಬೇಕು. ಯಾವಾಗ ನಮ್ಮ ನಡತೆಗಳು, ನಮ್ಮ ಸ್ವಭಾವಗಳು ಉತ್ತಮವಾಗಿಯೂ ನಮ್ಮನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ಇರ್ತದೋ ಪ್ರಿಯರೇ, ಆಗ ಜನರು ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡ್ತಾರೆ. ನೀವು ಜನರನ್ನು ಹೇಗೆ ಪ್ರೋತ್ಸಾಹಿಸಬೇಕು? ನೀವು ಜನರನ್ನು ಆರಾಧಿಸಲಿಕ್ಕೆ ಹೇಗೆ ಪ್ರೋತ್ಸಾಹಿಸಬೇಕೆಂದ್ರೆ ಕ್ರಿಸ್ತನ ಸ್ವಭಾವವನ್ನು ನಾವು ತೋರಿಸುವವರಾಗಿರಬೇಕು, ನಾವು ನಡೆದುಕೊಳ್ಳುವವರಾಗಿರಬೇಕು. ಆಗ ಜನರು ಪರಲೋಕದಲ್ಲಿರುವ ತಂದೆಯನ್ನು ಆರಾಧಿಸ್ತಾರೆ, ದೇವರನ್ನು ಕೊಂಡಾಡ್ತಾರೆ. ಹೊರತು ಸುಮ್ಮಗೆ ಕಿರಿಚಾಡಿಕೊಂಡು ಇದೆಲ್ಲ ಡ್ರಾಮಾಗಳು ಇನ್ನೂ ನಡೆಯುವುದಿಲ್ಲ ಪ್ರಿಯರೇ. ಪಾಪ ಈ ಮಕ್ಕಳಿಗೆ ಗೊತ್ತಿಲ್ಲ, ಅವುಗಳಂತೂ ಹೀಗೆ ವಿಚಿತ್ರವಾಗಿ ಡ್ಯಾನ್ಸ್ ಮಾಡಿಕೊಂಡು ನಗಾಡಿಕೊಂಡು ಎಲ್ಲ ಮಾಡ್ತಾರೆ. ಆರಾಧನೆಯು ಭಕ್ತಿ ಭಾವದಿಂದ ಇರಬೇಕು, ಗೌರವದಿಂದ ಇರಬೇಕು, ಮಾನಸಾಂತರದಿಂದ ಇರಬೇಕು, ಹೊಸದಾಗಿ ಹುಟ್ಟಿದ ಜೀವಿತವಾಗಿರಬೇಕು, ಪಾಪದ ಭಯ, ಪಾಪವನ್ನು ದ್ವೇಷವಾಗಿರಬೇಕು, ಪಾಪದಿಂದ ಬಿಡುಗಡೆಯನ್ನು ಹೊಂದಿದಾಗಿರಬೇಕು, ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟಂಥದ್ದಾಗಿರಬೇಕು. ಬಿಟ್ಟು ಹುಚ್ಚುಚ್ಚಾಗಿ ಡ್ಯಾನ್ಸ್ ಮಾಡುವಂಥದ್ದು ಅಲ್ಲ ಆರಾಧನೆ. ಆರಾಧನೆ ಎನ್ನುವಂಥದ್ದು ಅದು ಗೌರವಪೂರ್ವಕವಾಗಿರಬೇಕು. ನನ್ನ ಪ್ರಿಯ ದೇವ ಜನರೇ, ಇದನ್ನೆಲ್ಲ ನಾನು ಮಾಡಿದವನು,
ನಾನು ಕೂಡ ಮೈಕನ್ನು ಹಿಡ್ಕೊಂಡು ಸ್ಟೇಜ್ನ ಮುಂದೆ ನಿಂತುಕೊಂಡು ಹೀಗೀಗೆ ನಿಮ್ಮ ಹತ್ರ ಹಾಡಿಸಿದವ, ಆ ತಪ್ಪನ್ನು ನಾನು ಮಾಡಿದ್ದೇನೆ, ಇನ್ನೆಂದಿಗೂ ಅದನ್ನು ಮಾಡಬಾರದು ಎಂಬುದಾಗಿ ಯೋಚಿಸಿದ್ದೇನೆ. ಜನರನ್ನು ಪ್ರವೋಕ್ ಮಾಡುವಂಥದ್ದು, ಇದೆಲ್ಲ ಲೋಕ ಪ್ರಕಾರವಾಗಿ ನಡೆದುಕೊಂಡು ಬಂದಂಥ ಸ್ವಭಾವಗಳು. ನಾವು ಎಲ್ವಿಸ್ ಪ್ರೆಸ್ಲಿ ಅಲ್ಲ, ನಾವು ಲಕ್ಕಿ ಆಲಿ ಅಲ್ಲ, ನಾವು ಅದೆಲ್ಲ ನಾವು ಅಂದ್ರೆ ಅವರೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಅವರೆಲ್ಲ ಎಂಟರ್ಟೈನರ್ಸ್ಗಳು. ನಾವು ಎಂಟರ್ಟೈನರ್ಸ್ಗಳಲ್ಲ. ನಮ್ಮ ಹಾಡುಗಳು ಜನರಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಬೇಕು, ಜನರಲ್ಲಿ ಪಶ್ಚಾತ್ತಾಪದ ಹೃದಯವನ್ನು ತರಬೇಕು. ನಮ್ಮ ಸ್ವಭಾವಗಳು ಜನರಲ್ಲಿ ಭಕ್ತಿ ವೃದ್ಧಿಯನ್ನು ಹುಟ್ಟಿಸಬೇಕು, ದೇವರನ್ನು ಕೊಂಡಾಡುವಂತೆ ಮಾಡಬೇಕು ಪ್ರಿಯರೇ. ಹೀಗಾಗುವುದಾದರೆ ನಾವು ನಿಜವಾಗಿಯೂ ನಮ್ಮ ಸ್ವಭಾವಗಳು ದೇವರನ್ನು ಆರಾಧಿಸುವಂತೆ ಮಾಡ್ತದೆ. ನಮ್ಮ ಮೇಲ್ ಹೊದಿಕೆ, ಲೋಕ ಪ್ರಕಾರವಾದ ಭೂ ಸಂಬಂಧವಾದಂಥ ನಮ್ಮ ಹೊದಿಕೆಯನ್ನು ಬಿಸಾಕಿ ಕ್ರಿಸ್ತನ ಮಕ್ಕಳಾಗಿ ಕಣ್ಣು ತೆರೆಯಲ್ಪಟ್ಟವರಾಗಿ ನಾವು ಬಾಳೋಣ. ಹೀಗೆ ಬಾಳುವಾಗ ದೇವರಲ್ಲಿ ನೀವು ಸಂತೋಷಿಸಲಿಕ್ಕಾಗ್ತದೆ. ಇತರರನ್ನು ದೇವರ ಕಡೆಗೆ ಸೆಳೆಯುವುದಕ್ಕೂ ಮಾತ್ರವಲ್ಲದೆ ದೇವರನ್ನು ಕೊಂಡಾಡುವುದಕ್ಕೂ ಅವಕಾಶ ಸಿಗ್ತದೆ. ದೇವರ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.